ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 10ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಯಾರ ರಾಗ ಭಯ ಕ್ರೋಧ ಸರ್ವತಾ ನಷ್ಟ ಆಗೋಗಿದೆಯೋ, ಯಾರು ನನ್ನಲ್ಲಿ ಅನನ್ಯ ಪ್ರೇಮ ಪೂರ್ವಕವಾಗಿ ಸ್ಥಿತರಾಗಿರ್ತಾರೋ, ಆಮೇಲೆ ನನ್ನ ಮೇಲೆ ಆಶ್ರಿತರಾಗಿರ್ತಾರೋ ಅಂತ ಅನೇಕ ಭಕ್ತರು ಕೂಡ ಹಿಂದಿನ ಶ್ಲೋಕದಲ್ಲಿ ತಿಳಿಸಿರೋ ಹಾಗೆ ಈ ಜ್ಞಾನರೂಪಿ ತಪಸ್ಸಿನಿಂದ ಪವಿತ್ರರಾಗಿ ನನ್ನ ಸ್ವರೂಪವನ್ನೇ ಹೊಂದುತ್ತಾರೆ ಅಂತ ಹೇಳ್ದ. ಮತ್ತೆ ವೀತರಾಗ ಭಯ ಕ್ರೋಧಾಹ ಅನ್ನುವಂಥ ವಿಶೇಷಣವನ್ನ ಯಾರಿಗಿಲ್ಲಿ ಹೇಳಿರೋದು, ಯಾರ ಬಗ್ಗೆ ಇಲ್ಲಿ ಮಾತಾಡ್ತಾ ಇರೋದು ಅನ್ನೋದ್ರ ಬಗ್ಗೆ ಕೂಡ ನಾವು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಅಂದ್ರೆ ಯಾರು ಭಕ್ತರಾಗಿರ್ತಾರೋ, ಸದಾ ಭಗವಂತನನ್ನೇ ಸ್ಮರಿಸ್ತಾ ಇರ್ತಾರೋ, ಅವರಿಗೆ ತನ್ನ ಒಳಗೂ ಮತ್ತೆ ಹೊರಗಡೆನು ಎಲ್ಲ ಕಡೆ ಭಗವಂತನೇ ಕಾಣಿಸ್ತಾ ಇರ್ತಾನೋ, ಮತ್ತೆ ಇಲ್ಲಿ ಏನೇ ಘಟನೆಗಳು ನಡೆದ್ರೂ ಕೂಡ ಅದೆಲ್ಲ ಭಗವಂತನ ಲೀಲೆನೆ ಅಂತ ತಿಳ್ಕೊಳ್ತಾರೋ ಅಂಥವರ ಅಂತಃಕರಣದಲ್ಲಿ ಯಾವ ರೀತಿಯ ಒಂದು ವಿಕಾರಗಳು ಇರೋದಿಲ್ಲ. ಅದನ್ನ ಹೇಳೋದಕ್ಕೋಸ್ಕರ ಇಲ್ಲಿ, ಅಂಥವರ ಬಗ್ಗೆ ಹೇಳೋದಕ್ಕೋಸ್ಕರ ಇಲ್ಲಿ ವೀತರಾಗ ಭಯ ಕ್ರೋಧ ಅನ್ನುವಂಥ ವಿಶೇಷಣವನ್ನ ಪ್ರಯೋಗ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಮನ್ಮಯಾಹ ಇದರ ಅರ್ಥ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಮನ್ಮಯಾಹ ಅಂದ್ರೆ ಯಾರು ನನ್ನಲ್ಲಿ ಅನನ್ಯಪೂರ್ವಕವಾಗಿ ಸ್ಥಿತರಾಗಿರ್ತಾರೋ, ಪ್ರೀತಿಯಿಂದ ಸದಾ ನನ್ನಲ್ಲೇ ಸ್ಥಿತರಾಗಿರ್ತಾರೋ ಅಂತ ಅರ್ಥ. ಹಾಗಂದ್ರೆ ಏನ್ ಅರ್ಥ ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಭಗವಂತನಲ್ಲಿ ಪ್ರೀತಿ ಉಂಟಾದ ಕಾರಣದಿಂದ ಸರ್ವತ್ರ ಎಲ್ಲ ಕಡೆನೂ ಕೂಡ ಭಗವಂತನೇ ಭಗವಂತ ಕಂಡು ಬರ್ತಾ ಇರ್ತಾರಲ್ಲ, ಆ ವಾಚಕವಾಗಿ ಇಲ್ಲಿ ಮನ್ಮಯಾಹ ಅನ್ನುವಂಥ ಪದ ಇದೆ. ಅಂದ್ರೆ ಯಾವುದೇ ಒಂದು ವ್ಯಕ್ತಿ ನೋಡ್ಲಿ, ವಸ್ತು ನೋಡ್ಲಿ, ಜಡ ಆಗಿರ್ಬೋದು, ಚೇತನ ಆಗಿರ್ಬೋದು, ಏನ್ ನೋಡಿದ್ರು ಕೂಡ ಅವನಿಗೆ ಭಗವಂತನೇ ಕಾಣಿಸ್ತಾ ಇರ್ತಾನೆ. ಅದಕ್ಕೋಸ್ಕರ ಇಲ್ಲಿ ಮನ್ಮಯಾಹ ಅನ್ನುವಂಥ ಪದವನ್ನ ಉಪಯೋಗ ಮಾಡಿದ್ದಾರೆ. ಈ ವಿಶೇಷಣದ ಪ್ರಯೋಗವನ್ನ ಮಾಡಿ ಭಗವಂತನ ಜನ್ಮ ಮತ್ತೆ ಕರ್ಮಗಳನ್ನ ದಿವ್ಯ ಅಂತ ತಿಳ್ಕೊಂಡು ಭಗವಂತನನ್ನ ಗುರುತಿಸ್ಕೊಳ್ತಾನಲ್ಲ, ಆ ಜ್ಞಾನಿ ಭಕ್ತರಿಗೆ ಭಗವಂತನಲ್ಲಿ ಅನನ್ಯವಾದಂತಹ ಪ್ರೀತಿ ಉಂಟಾಗುತ್ತೆ. ಅದಕ್ಕೋಸ್ಕರನೇ ಅವರು ಭಗವಂತನಲ್ಲಿ ತನ್ಮಯರಾಗಿ ಹೋಗ್ತಾರೆ, ಮತ್ತೆ ಸರ್ವತ್ರ ಭಗವಂತನನ್ನೇ ನೋಡ್ತಾರೆ ಅನ್ನುವಂತಹ ಭಾವವನ್ನ ಇಲ್ಲಿ ತೋರಿಸಿದ್ದಾರೆ. ನೋಡಿ, ಈಗ ಸಾಮಾನ್ಯವಾದಂತಹ ಈ ಪ್ರಪಂಚದಲ್ಲೇನೆ ನಾವು ಯಾರನ್ನಾದ್ರೂ ತುಂಬಾ ಪ್ರೀತಿಸೋದಕ್ಕೆ ಶುರು ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಆಗ ಏನಾಗುತ್ತೆ, ನಮಗೆ ಎಲ್ಲಿ ಹೋದ್ರು, ಎಲ್ಲಾದ್ರೂ ಕೂತಿರ್ಲಿ, ಮಲಗಿರ್ಲಿ, ನಿಂತಿರ್ಲಿ, ಊಟ ಮಾಡ್ತಾ ಇರ್ಲಿ, ಕೆಲಸ ಮಾಡ್ತಾ ಇರ್ಲಿ, ಸದಾ ಅವರೇ ನಮ್ಮ ಮನಸ್ಸಿನಲ್ಲೆಲ್ಲ ಇರ್ತಾರೆ. ಅವ್ರ ಬಗ್ಗೆನೇ ಯೋಚನೆ ಬರ್ತಾ ಇರುತ್ತೆ, ಮತ್ತು ಅವ್ರ ಮೇಲೆ ಪ್ರೀತಿ ಹೆಚ್ಚಾಗ್ತಾ ಇರುತ್ತಲ್ಲ. ಅದೇ ರೀತಿ ಭಗವಂತನನ್ನ ಯಾರು ಅತಿಯಾಗಿ ಪ್ರೀತಿಸೋದಕ್ಕೆ ಶುರು ಮಾಡ್ತಾರೋ ಅವರಿಗೆಲ್ಲ ಕಡೆನೂ ಭಗವಂತನೇ ಕಾಣಿಸ್ತಾ ಇರ್ತಾನೆ. ಎಲ್ಲ ಸಮಯದಲ್ಲೂ ಅವರು ಭಗವಂತನ ವಿಚಾರವನ್ನೇ ಮಾತಾಡ್ತಾ ಇರ್ತಾರೆ, ಅವನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಈಗ ದಾಸರು, ಭಕ್ತರು ಇಂಥವರ ಜೀವನ ಚರಿತ್ರೆಗಳನ್ನ ನೋಡಿದಾಗ ನಮಗೆ ನೆನಪಾಗತ್ತೆ ನೋಡಿ. ಯಾವಾಗ್ಲೂ ಅವನ ಬಗ್ಗೆನೇ ಮಾತಾಡೋದು, ಅವನ ವಿಷಯನೇ ಹೇಳೋದು, ಅವನ ಗುಣಗಾನನೇ ಮಾಡೋದು, ಅವನ ಪ್ರಸಾದದ ಬಗ್ಗೆ ಮಾತಾಡ್ತಾರೆ. ಈ ರೀತಿ ಸದಾ ಅವನ ವಿಚಾರದಲ್ಲಿ ಅವರು ಮುಳುಗಿರ್ತಾರೆ. ಎಲ್ಲ ಕಡೆ ಅವರಿಗೆ ಭಗವಂತನೇ ಕಾಣಿಸ್ತಾ ಇರ್ತಾನೆ ಅನ್ನುವಂಥ ಭಾವವನ್ನ ಇಲ್ಲಿ ತೋರಿಸಿದ್ದಾರೆ. ಮನ್ಮಯಾಹ ಅಂತ ಯೂಸ್ ಮಾಡಿ ಅನ್ನೋದು ಇದರ ಅರ್ಥ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಮಾಮುಪಾಶ್ರಿತಾಹ ಅಂತಂದ್ರೆ ಭಗವಂತನಿಗೆ ಸರೆಂಡರ್ ಆಗಿರ್ತಾರೆ, ಶರಣಾಗತಿ ಆಗಿರ್ತಾರಲ್ಲ, ಅದರ ಅರ್ಥ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅದರ ಉತ್ತರ ಏನು ಅಂತಂದ್ರೆ, ಭಗವಂತನಲ್ಲಿ ಶರಣಾಗಿರುವಂತಹ ಸರ್ವಥಾ ಅವನ ಮೇಲೇನೆ ಅವಲಂಬಿತರಾಗಿರೋದು, ಏನಾದ್ರೂ ಕೂಡ ಭಗವಂತನ ಮೇಲೆ ಹಾಕೋದು, ಬರೀ ಅವನ ಕೆಲಸಗಳನ್ನ ಮಾಡ್ಕೊಂಡು, ಅವನ ಸ್ಮರಣೆ ಮಾಡ್ಕೊಂಡು, ಅವನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಹೊರತು ತನ್ನ ಬಗ್ಗೆ, ತನ್ನ ಕುಟುಂಬದ ಬಗ್ಗೆ, ತನ್ನ ಏನೇ ವಿಚಾರ ಬೇರೆ ಇದ್ರು ಅದ್ರ ಬಗ್ಗೆ ಯಾವುದ್ರ ಬಗ್ಗೆನೂ ಅವ್ರಿಗೆ ಯೋಚನೆ ಇರೋದಿಲ್ಲ. ಕಂಪ್ಲೀಟ್ ಆಗಿ ಭಗವಂತನಿಗೆ ಶರಣಾಗತ ಆಗಿ ಅವನು ಏನು ಕೆಲಸ ಹೇಳ್ತಾನೋ ಅದನ್ನು ಮಾಡ್ಕೊಂಡು ಅವನ ಸೇವೆ ಮಾಡ್ಕೊಂಡಿರ್ತಾರೆ. ಯಾವಾಗಲೂ ಅವನನ್ನೇ ಅವಲಂಬಿಸಿರ್ತಾರಲ್ಲ, ಅವನಲ್ಲೇ ಸಂತುಷ್ಟರಾಗಿರ್ತಾರಲ್ಲ, ಮತ್ತೆ ತನಗೋಸ್ಕರ ಯಾವುದೇ ಕರ್ತವ್ಯ ಇಲ್ಲ, ಎಲ್ಲವೂ ಕೂಡ ಭಗವಂತಂದೇ, ನಂದು ಅಂತ ಏನೂ ಇಲ್ಲ, ನಾನು ಮಾಡಬೇಕಾಗಿರೋದು ಏನೂ ಇಲ್ಲ, ಎಲ್ಲ ಅವಂದೇ ಅಂತಂದಮೇಲೆ ಅವನು ಏನು ಹೇಳ್ತಾನೋ ಆ ಆಜ್ಞೆಯ ಪಾಲನೆಯನ್ನ ಮಾಡುವಂತಹ ಉದ್ದೇಶದಿಂದ ಅವನ ಸೇವೆಯ ರೂಪದಲ್ಲಿ ಅವನು ಎಲ್ಲ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಅಂದ್ರೆ ನನ್ನ ಕುಟುಂಬಕ್ಕೆ ಅಥವಾ ನನಗೋಸ್ಕರ
ಆ ರೀತಿ ಏನೂ ಯೋಚನೆ ಮಾಡಲ್ಲ ಅವನು. ನನ್ನ ಕೆಲಸ ಅಂತ ಕೂಡ ಅನ್ಕೊಳ್ಳಲ್ಲ. ಇದೆಲ್ಲ ಭಗವಂತ ನನಗೆ ಕೊಟ್ಟಿರುವಂಥ ಕೆಲಸ ಅನ್ಕೊಂಡು ಅವನು ಅದನ್ನ ಮಾಡ್ತಾ ಸೇವೆಯ ರೂಪದಲ್ಲಿ ಅದನ್ನ ಮಾಡ್ತಾ ಇರ್ತಾನಲ್ಲ, ಅಂತಹ ಮನುಷ್ಯರ ವಾಚಕವಾಗಿ ಇಲ್ಲಿ ಮಾಮುಪಾಶ್ರಿತಾಃ ಅನ್ನುವಂಥ ಪದವನ್ನ ಹೇಳಿದ್ದಾರೆ. ಈ ವಿಶೇಷಣದ ಪ್ರಯೋಗವನ್ನ ಮಾಡಿ ಭಗವಂತನ ಜ್ಞಾನಿ ಭಕ್ತರು ಎಲ್ಲ ರೀತಿಯಿಂದಲೂ ಕೂಡ ಅವನಲ್ಲಿ ಶರಣಾಪನ್ನರಾಗ್ತಾರೆ. ಅಂದ್ರೆ ಯಾರು ಭಗವಂತನ ಭಕ್ತರಾಗಿರ್ತಾರೋ, ಅಂದ್ರೆ ಜ್ಞಾನವನ್ನ ಸರಿಯಾಗಿ ತಿಳ್ಕೊಂಡಿರ್ತಾರೋ ಅಂಥ ಭಕ್ತರು ಭಗವಂತನಲ್ಲಿ ಶರಣಾಗತಿ ಆಗ್ತಾರೆ. ಮತ್ತು ಅವರು ಸರ್ವಥಾ ಅವನನ್ನೇ ಅವಲಂಬಿಸಿರ್ತಾರೆ. ಶರಣಾಗತಿಯ ಎಲ್ಲ ಭಾವಗಳು ಕೂಡ ಅವರಲ್ಲಿ ಪೂರ್ಣವಾಗಿ ವಿಕಾಸವಾಗಿರುತ್ತೆ ಅನ್ನುವಂಥ ಭಾವವನ್ನ ಇಲ್ಲಿ ತೋರಿಸಿದ್ದಾರೆ. ನೋಡಿ, ಶರಣಾಗತಿ ಆಗೋದು ಅಂತಂದ್ರೆ ಬಾಯಿ ಮಾತಲ್ಲಿ ನಾನು ಭಗವಂತನಿಗೆ ಸರೆಂಡರ್ ಆಗ್ಬಿಟ್ಟಿದ್ದೀನಿ, ಅವನು ಏನು ಹೇಳ್ತಾನೋ ಅದನ್ನೇ ಮಾಡ್ತೀನಿ, ಈ ರೀತಿ ಬಾಯಿ ಮಾತಲ್ಲಿ ಹೇಳೋದಲ್ಲ. ಅವರು ಒಳಗಡೆಯಿಂದ ಆ ಒಂದು ಭಾವನೆ ಬರಬೇಕು. ಕಂಪ್ಲೀಟ್ ಆಗಿ ಏನಾದರೂ ಕೂಡ ಭಗವಂತನ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಆದರೆ ಈ ಒಂದು ಜಗತ್ತಲ್ಲಿ ಯಾರೂ ಬೇರೆಯವರ ಮೇಲೆ ಡಿಪೆಂಡ್ ಆಗೋದಕ್ಕೆ ಇಷ್ಟಪಡೋದಿಲ್ಲ. ತಮ್ಮ ಮೇಲೆ ಅವರಿಗೆ ಒಂದು ಡಿಪೆಂಡೆನ್ಸಿ ಇರಬೇಕು. ಅಂದ್ರೆ ನಾವು ಯಾವ್ರ ಮೇಲೂ ಅವಲಂಬಿತರಾಗಿರಬಾರ್ದು ಅನ್ನೋ ಒಂದು ಮಾತಿದೆಯಲ್ಲ, ಅದನ್ನ ಭಗವಂತನಿಗೂ ಕೂಡ ಅಪ್ಲೈ ಮಾಡ್ಕೊಂಡ್ಬಿಡ್ತಾರೆ. ಆದ್ರೆ ಇಲ್ಲಿ ಭಗವಂತನನ್ನ ನಾವು ಅವಲಂಬಿಸ್ಲೇಬೇಕಾಗಿರುತ್ತೆ. ಯಾಕಂದ್ರೆ ಅವನೇ ಇದು ಎಲ್ಲದರ ಒಡೆಯ ಅಲ್ವಾ. ನಮಗೆ ಈ ಜೀವನವನ್ನ ಕೊಟ್ಟಿರೋನು, ಈ ದೇಹವನ್ನ ಕೊಟ್ಟಿರೋನು ಅವನೇ ಆಗಿರೋದ್ರಿಂದ ಅವನ ಮೇಲೆ ನಾವು ಡಿಪೆಂಡ್ ಆಗ್ಲೇಬೇಕಾಗುತ್ತೆ. ಅದು ನಾವು ಮನಸ್ಸಿನಿಂದ ಆದ್ರೆ ಒಳ್ಳೇದು, ಅದು ಪ್ರೀತಿಯಿಂದ ಆಗುವಂಥದ್ದು. ಇಲ್ಲ ಅಂತಂದ್ರೆ ಮಾಯೆ ನಮ್ಮನ್ನ ಫೋರ್ಸ್ಫುಲ್ ಆಗಿ ಡಿಪೆಂಡ್ ಆಗೋ ಥರ ಮಾಡ್ತಾಳೆ. ಆಯ್ತಾ? ನಮ್ಮಲ್ಲಿ ಅಹಂಕಾರ ಇದ್ದಾಗ ಏನಾಗುತ್ತೆ, ನಾವು ಡಿಪೆಂಡ್ ಆಗೋದಕ್ಕೆ ಇಷ್ಟಪಡೋದಿಲ್ಲ. ಯಾವಾಗ ಅಹಮ್ಮನ್ನ ಬಿಟ್ಟು ಭಗವಂತನನ್ನ ಪ್ರೀತಿಸೋದಕ್ಕೆ ಶುರು ಮಾಡ್ತೀವೋ ಆಗ ನಾವು ಕಂಪ್ಲೀಟ್ ಆಗಿ ಭಗವಂತನಿಗೆ ಶರಣಾಗತಿ ಆಗೇ ಆಗ್ತೀವಿ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.